ಮಾಡ್ತೀನಿ, ಸಕಲ ವಿಘ್ನ ನಿವಾರಕ ವಿಘ್ನೇಶ್ವರ ಸಂಕಲ್ಪ ಮಾಡ್ತೀನಿ. ನನ್ನ ಮೇಲೆ ನೂರಾರು ಕೇಸ್ಗಳು ಹಾಕಿದ್ರು. ಹೊನ್ನಾಳಿ, ದಾವಣಗೆರೆ, ಚಾಮರಾಜನಗರ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋರಾಟ ಮಾಡಿದ್ವಿ. ನೂರಾರು ಕೇಸ್ ಹಾಕಿದ್ರು. ಅಂಜಿಲ್ಲ, ಅಳಕಿಲ್ಲ, ಜಗ್ಗಿಲ್ಲ, ಬಗ್ಗಿಲ್ಲ. ನಾನು ಯಾವುದೇ ಕಾರಣಕ್ಕೆ ಈ ಪೊಲೀಸ್ ಕೇಸ್ ಹಾಕ್ಸಿದ್ರೆ ನನ್ನನ್ನು ಕುಗ್ಸಕ್ಕಾಗಲ್ಲ. ನಾನು ಹೇಳ್ತೀನಿ, ಡಿಜೆ ಎಲ್ಲರ ಅಪೇಕ್ಷೆ ಇದೆ. ಇವತ್ತು ಒತ್ತಾಯ ಮಾಡ್ತೀನಿ. ಯಾಕಂದ್ರೆ ನಾಳೆ ನಾನು ಇವತ್ತು ಸಂಜೆ ಧರ್ಮಸ್ಥಳಕ್ಕೆ ಹೋಗಿ 1ನೇ ತಾರೀಕಿನಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಒಂದು ಆಶೀರ್ವಾದ ಪಡೆಯಕ್ಕೆ ಹೋಗ್ತಾ ಇದ್ದೀವಿ. ಇಡೀ ರಾಜ್ಯದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ, ದೊಡ್ಡ ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ತೆರಳ್ತಾ ಇದ್ವಿ. ಈ ಸರ್ಕಾರ, ಈ ಜಿಲ್ಲಾಡಳಿತ ಇವತ್ತು ಸಂಜೆ ಒಳಗಾಗಿ ನಾನು ಈಗಾಗಲೇ ಜಿಲ್ಲಾಧಿಕಾರಿ, SP ಎಲ್ಲರಿಗೆ ಮಾತಾಡಿದ್ದೀನಿ. ನನಗೆ ವಿಶ್ವಾಸ ಇದೆ ಡಿಜೆ ಇವತ್ತು ಅನುಮತಿ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಒತ್ತಾಯ ಮಾಡ್ತೀನಿ. ನಾನು ಬೆಗ್ ಮಾಡಲ್ಲ, ವಿನಂತಿ ಮಾಡಲ್ಲ, ಒತ್ತಾಯ ಮಾಡ್ತೀನಿ. ಇದ್ರ ಜೊತೆಗೆ ನಮ್ಮ ಹಕ್ಕನ್ನು ನಾವು ಪ್ರತಿಪಾದನೆ ಮಾಡ್ತೀವಿ. ಸಂಜೆ ಒಳಗಾಗಿ ಡಿಜೆಗೆ ಅನುಮತಿ ಕೊಳ್ಳಲೇಬೇಕು. ನನ್ನ ಮೇಲೆ 100 ಕೇಸ್ ಹಾಕಿರಿ. ನಾನು ಎದುರಲ್ಲ. ನಾನು 2 ಬಾರಿ ಜೈಲಿಗೆ ಬಂದಿನಿ. 1 ಬಾರಿ ಬೆಳಗಾಂ ಜೈಲಿಗೆ ಅಧ್ಯಕ್ಷ ಹೋಗಿದ್ದೆ. ಒಂದು ವಾರ ಚುನಾವಣೆ ಪೂರ್ವದಲ್ಲಿ 2004ರಲ್ಲಿ ನಾನು ಬಳ್ಳಾರಿ ಜೈಲಿಗೆ ಹೋಗಿದ್ದೆ. 1 ವಾರ ಬಳ್ಳಾರಿ ಜೈಲಿಗೆ ಹೋಗಿದ್ದೆ, 1 ದಿವಸ ಬೆಳಗಾಂ ಜೈಲಿಗೆ ಹೋಗಿದ್ದೆ. ನೂರಾರು ಕೇಸ್ಗಳು ಹಿಂದೆ ಹಾಕಿದ್ರು ಹಿಂದಿನ ಸರ್ಕಾರಗಳು. ನನ್ನ ಮೇಲೆ ಎಲ್ಲ ಕೇಸ್ಗಳು ಖುಲಾಸೆ ಆಗಿದೆ. ಈ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ನಾನು ಒತ್ತಾಯ ಮಾಡ್ತೀನಿ. ನನ್ನ ಮೇಲೆ ಏನ್ ಬೇಕಾದ್ರೂ ಕೇಸ್ ಹಾಕಲ್ರಿ, ಎದರಲ್ಲ, ಕುಗ್ಗಲ್ಲ, ಜಗ್ಗಲ್ಲ, ಬಗ್ಗಲ್ಲ. ಆದ್ರೆ ಡಿಜಿಗೆ ಅನುಮತಿಯನ್ನು ಕೊಳ್ಳೇಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು.